ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ. ಮಟನ್ ಖರೀದಿಗಾಗಿ ಬೆಂಗಳೂರಿನ ಜನರು ಮುಗಿಬಿದ್ದಿದ್ದಾರೆ. ಮೈಸೂರು ರೋಡ್ನ ಪಾಪಣ್ಣ ಅಂಗಡಿಯಂತೂ ಫುಲ್ ರಶ್ ಆಗಿದೆ. ಬೆಳಗ್ಗೆಯಿಂದಲೇ ಮಟನ್ ಖರೀದಿಗೆ ಸಾಲು ಸಾಲು ಜನ ಕ್ಯೂ ಅಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಬೆಲೆ ಏರಿಕೆಯಾಗಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಭರ್ಜರಿ ಹೊಸತೊಡಕು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹೊಸತೊಡಕು ಕಾರಣ 800 ರೂಪಾಯಿ ಇದ್ದಂತಹ ಮಟನ್ ಬೆಲೆ 950 ರೂಪಾಯಿಗೆ ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ರೇಟ್ ಎಷ್ಟೇ ಆದರೂ ಕೂಡ ಮಟನ್ ತಿನ್ನಲೇಬೇಕು, ಬಾಡೂಟವನ್ನು ಸವಿಲೇಬೇಕು ಅಂತ ಹೇಳಿ ಜನರು ಹೊಸತೊಡಕು ಆಚರಣೆಗೆ ಈಗ ಮುಖಬಿದ್ದಿದ್ದಾರೆ. ಮೈಸೂರು ರೋಡ್ನ ಪಾಪಣ್ಣ ಅಂಗಡಿ ಏನಿದೆ, ಆ ಅಂಗಡಿಯೂ ಕೂಡ ಫುಲ್ ರಶ್ ಆಗಿದೆ. ಅಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಕೂಡ ಆ ಶಾಪ್ಗೆ ಎಂಟ್ರಿ ಕೊಟ್ಟು ಮಟನ್ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೊಸತೊಡಕು ಆಗಿರೋದ್ರಿಂದ 800 ರೂಪಾಯಿ ಇದ್ದಿದ್ದು ಈಗ ಮಟನ್ ಬೆಲೆ 950 ರೂಪಾಯಿ ಆಗಿದೆ. 950 ಆಗಿದೆ ಅಂತ ಹೇಳಿ ಖರೀದಿಸುವವರ ಸಂಖ್ಯೆಗೇನು ಕೊರತೆ ಇಲ್ಲ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹೇಗೆ ಸಾಲಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ಬೆಳಗ್ಗೆನೆ ಇದು ಮೈಸೂರು ರೋಡ್ನ ಪಾಪಣ್ಣ ಅಂಗಡಿಯ ದೃಶ್ಯ. ಅದು ಜನರು ಕ್ಯೂ ಅಲ್ಲಿ ನಿಂತು ಮಟನ್ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಮೈಸೂರು ರೋಡ್ನ ಪಾಪಣ್ಣ ಅಂಗಡಿ ಫುಲ್ ಈ ರೀತಿಯಾಗಿ ರಶ್ ಆಗಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಭರ್ಜರಿಯಾದಂಥ ಹೊಸತೊಡಕು ಸಂಭ್ರಮದ ಆಚರಣೆಗೆ ಜನ ಮುಂದಾಗಿದ್ದಾರೆ. ನೆನ್ನೆ ಯುಗಾದಿ ಹಬ್ಬದ ಸಂಭ್ರಮ ಆದರೆ ಇವತ್ತು ಹೊಸತೊಡಕು ಹಬ್ಬದ ಸಂಭ್ರಮ. ನೆನ್ನೆ ಪೂಜೆ ಪುನಸ್ಕಾರಗಳೊಂದಿಗೆ ಹಬ್ಬವನ್ನು ಆಚರಣೆ ಮಾಡಿದ್ರೆ ಇವತ್ತು ನಾನ್ ವೆಜ್ ಸವಿಯೋದಕ್ಕೆ, ಬಾಡೂಟವನ್ನು ಸವಿಯೋದಕ್ಕೂ ಕೂಡ ಸಿದ್ಧವಾಗ್ತಾ ಇದೆ. ಇನ್ನು ಹೊಸತೊಡಕು ಮಾಂಸಾಹಾರ ಪ್ರಿಯರಿಗೆ ಸುಗ್ಗಿ ಇದ್ದಂತೆ ಮನೆಗಳಲ್ಲೂ ಕೂಡ ಮಾಂಸದೂಟದ ಘಮಲಿರುತ್ತೆ. ತರಹೇವಾರಿ ಮಾಂಸದ ಅಡುಗೆಯನ್ನು ಮಾಡ್ತಾರೆ. ನೆಂಟರಿಷ್ಟರ ಜೊತೆಗೆ ಭಾರಿ ಭೋಜನವನ್ನು ಸವಿತಾರೆ. ಸಸ್ಯಾಹಾರಿಗಳು ಕೂಡ ಸಿಹಿ ಊಟವನ್ನು ಸವಿದು ಈ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ರಾಜ್ಯದ ಜನರಿಗೆ ಸಡಗರ ಸಂಭ್ರಮ ಆದರೆ ಪೂಜೆ ಆಗತ್ತೆ. ಹಬ್ಬದ ದಿನ ಬೇವು ಬೆಲ್ಲ ತಿಂದು ಸಿಹಿ ಮತ್ತು ಕಹಿಯನ್ನು ಸವಿತಾರೆ. ಅದಾದ ನಂತರದಲ್ಲಿ ಹೊಸತೊಡಕು ಹಬ್ಬದ ಆಚರಣೆಯನ್ನು ಮಾಡುವಂತಹ ಪ್ರತೀತಿ ಇದೆ. ತರಹೇವಾರಿ ಮಾಂಸದ ಅಡುಗೆಯನ್ನು ಮಾಡಿ ಸವಿಯುವಂತಹ ಪರಿ ಇದು. ಕರ್ನಾಟಕದ ಹಲವು ಕಡೆ ಇದನ್ನು ವರ್ಷದ ತೊಡಕು ಅಥವಾ ಹೊಸತೊಡಕು ಅಂತ ಹೇಳಿ ಕರೆಯಲಾಗುತ್ತೆ. ಹೊಸತೊಡಕಿನ ದಿನ ಜನರು ಕುಟುಂಬ ಸಮೇತರಾಗಿ ಮಾಂಸಾಹಾರವನ್ನು ಸೇವಿಸೋದು ಕೂಡ ಒಂದು ಸಂಪ್ರದಾಯ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಮಾಂಸಕ್ಕೆ ಕೂಡ ಭಾರಿ ಬೇಡಿಕೆ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ಹೊಸತೊಡಕು ದಿನ ನಾನ್ ವೆಜ್ ರೇಟನ್ನು ಇನ್ಕ್ರೀಸ್ ಮಾಡಲಾಗುತ್ತೆ. ಅದೇ ರೀತಿ ಇವತ್ತು ಕೂಡ ಮತ್ತಷ್ಟು ಏರಿಕೆಯನ್ನು ಮಾಡಲಾಗಿದೆ. ಈ ದಿನ ಹೊಸ ಅಡುಗೆಯನ್ನು ಮಾಡಿ ಸಂಭ್ರಮಿಸೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಸಮೃದ್ಧಿ ಇರುತ್ತೆ ಅನ್ನೋದು ಜನರ ನಂಬಿಕೆ. ಕೆಲವು ಕಡೆ ಹೊಸ ಭತ್ತದ ತೆನೆಯನ್ನು ಮನೆಗೆ ತಂದು ಪೂಜೆಯನ್ನು ಮಾಡ್ತಾರೆ. ಹೊಸ ಅಕ್ಕಿಯ ಪಾಯಸವನ್ನು ಮಾಡಿ ಸವಿಯುವಂತಹ ಮೂಲಕವೂ ಕೂಡ ಹೊಸತೊಡಕು ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಈ ಹಬ್ಬ ಹೊಸ ವರ್ಷದ ಆರಂಭದಲ್ಲಿ ಹಸಿರು, ಸಮೃದ್ಧಿ ಮತ್ತು ಒಗ್ಗಟ್ಟನ್ನು ಸಂಕೇತಿಸುತ್ತೆ. ಅದೇ ರೀತಿಯಾಗಿ ಈಗ ಚಿಕನ್ ಮಟನ್ ಖರೀದಿಗೆ ಜನರು ಕೂಡ ಮುಗಿಬಿದ್ದಿದ್ದಾರೆ. ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ಖರೀದಿ ಮಾಡುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ನಿನ್ನೆ ಯುಗಾದಿ ಸಂಭ್ರಮ ಆದರೆ ಇವತ್ತು ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ. ಇನ್ನು ಮೈಸೂರು ರೋಡ್ನ ಪಾಪಣ್ಣ ಅಂಗಡಿಯಲ್ಲಿ ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ, ಹೇಗೆ ಖರೀದಿಯ ಭರಾಟೆ ಇದೆ? ಎಸ್, ಯುಗಾದಿ ಹಬ್ಬದ ಮರು ದಿವಸ ಎಲ್ಲರೂ ಕೂಡ ಅಂದ್ರೆ ಮಟನ್ ಆಗಿರ್ಬೋದು, ಚಿಕನ್ ಅಂದು ಮನೆಯಲ್ಲಿ ಮಾಡ್ತಾರೆ. ಅಂದ್ರೆ ಕುಟುಂಬಸ್ಥರ ಜೊತೆ ಸೇರಿಕೊಂಡು ಸದ್ಯ ಮಟನ್ ಖರೀದಿಗೆ ಸಿಲಿಕಾನ್ ಸಿಟಿ ಜನ ಮುಗಿಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪಾಪಣ್ಣ ಅಂಗಡಿ ಫುಲ್ ರಶ್ ಆಗಿದೆ. ಬೆಳಗ್ಗೆಯಿಂದಲೇ ಮಟನ್ ಖರೀದಿಗೆ ಸಾಲು ಸಾಲು ಕ್ಯೂ ಕೂಡ ಇರುವಂತದ್ದು. ಸದ್ಯ ಬೆಲೆ ಏರಿಕೆ ನಡುವೆ ಕೂಡ ಭರ್ಜರಿ ಹೊಸ ತೊಡಕನ್ನ ಕೂಡ ಆಚರಿಸ್ತಾ ಇರುವಂತದ್ದು. ಇವತ್ತು ಹೊಸ ತೊಡಕು ಕಾರಣ 800 ಇದ್ದ ಮಟನ್ ಬೆಲೆ ಈಗ 950 ಆಗಿದೆ. ಜನ ರೇಟ್ ಎಷ್ಟೇ ಇದ್ರೂ ಕೂಡ ಮಟನ್ ತಿನ್ಲೇಬೇಕು ಅಂತ ಜನ ಕೂಡ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಕೂಡ ಅಂದ್ರೆ ಯುಗಾದಿಯ ಮರು ದಿವಸ ಕುಟುಂಬಸ್ಥರ ಜೊತೆ ಸೇರಿಕೊಂಡು ಬಹುತೇಕವಾಗಿ ಹೊಸ ತೊಡಕನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಅಷ್ಟು ಮಾತ್ರವಲ್ಲದೆ ಹೊಸ ತೊಡಕಿಗೆ ನಾಟಿ ಕೋಳಿಗೆ ಕೂಡ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗಿರುವಂತದ್ದು. ವಿಶೇಷವಾಗಿ ಯುಗಾದಿ ಹೊಸ ತೊಡಕಿನಂದು ನಾನ್ ವೆಜ್ ಪ್ರಿಯರು ನಾಟಿ ಕೋಳಿ ಕೂಡ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಮಟನ್ಗೆ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ 650ರಿಂದ 750 1 ಕೆಜಿಗೆ ಸಿಗ್ತಾ ಇದೆ. ಸೊ ಹೀಗಾಗಿ ಹೈಬ್ರಿಡ್ ಆಹಾರದ ಬದಲು ನಾಟಿ ಜವಾರಿ ಆಹಾರದ ಮೊರೆಗೆ ಕೂಡ ಹೋಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ನಾಳೆ ಸಿಲಿಕಾನ್ ಸಿಟಿಯಲ್ಲಿ ರಂಜಾನ್ ಇರೋ ಕಾರಣಕ್ಕಾಗಿ ಮತ್ತಷ್ಟು ಮಟನ್ಗೆ ಡಿಮ್ಯಾಂಡ್ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಈಗಾಗ್ಲೇ ಅಂದ್ರೆ ಚಿಕನ್ ನ ಸ್ಕಿನ್ ಔಟ್ ಮಾಡೋದಕ್ಕೆ ಗ್ಯಾಸ್ ನ ಕೊರತೆ ಕೂಡ ಉಂಟಾಗಿದೆ. ಸೊ ಬಹುತೇಕ ಅಂಗಡಿಗಳಲ್ಲಿ ಸ್ಕಿನ್ ಔಟ್ ಮಾಡಿ ಕೊಡ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದು ಸ್ಕಿನ್ ಔಟ್ ಮಾಡಿ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಬರ್ನಿಂಗ್ ಮಾಡ್ತಾ ಇಲ್ಲ. ಸೊ ಯಾಕಂದ್ರೆ ಗ್ಯಾಸ್ ನ ಕೊರತೆ ಇರೋ ಕಾರಣಕ್ಕಾಗಿ ಒಂದು ವೇಳೆ ಬರ್ನಿಂಗ್ ಮಾಡ್ಬೇಕಾದ್ರೂ ಒಂದು 15-20 ರೂಪಾಯಿ ಹೆಚ್ಚಳವಾಗಿ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಆದ್ರೂ ಜನ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಖರೀದಿಯಲ್ಲಿ ಮುಳುಗಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.